ಇದು 1974ರ ಸಮಯ. ಸುಧಾಮೂರ್ತಿಯವರು ಆಗ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಎಂಟೆಕ್ ಓದುತ್ತಿದ್ದರು. ಆ ಕಾಲದಲ್ಲಿ ಇಂಜಿನಿಯರಿಂಗ್ ಎನ್ನುವುದು ಕೇವಲ ಪುರುಷರ ಕ್ಷೇತ್ರವೆಂದು ಪರಿಗಣಿಸಲಾಗಿತ್ತು. ಒಂದು ದಿನ ಕಾಲೇಜಿನ ನೋಟಿಸ್ ಬೋರ್ಡ್ನಲ್ಲಿ ಟಾಟಾ ಮೋಟಾರ್ಸ್ ಕಂಪನಿಯ ಉದ್ಯೋಗದ ಜಾಹೀರಾತನ್ನು ಸುಧಾಮೂರ್ತಿ ನೋಡುತ್ತಾರೆ. ಅಲ್ಲಿ ಎಲ್ಲವೂ ಸರಿಯಾಗಿತ್ತು. ಆದರೆ ಕೊನೆಯಲ್ಲಿ ಒಂದು ಸಾಲು ಇತ್ತು: ಮಹಿಳೆಯರು ಅರ್ಜಿ ಸಲ್ಲಿಸುವ ಅಗತ್ಯವಿಲ್ಲ ಎಂದು. ಇದನ್ನು ಕಂಡ ಸುಧಾಮೂರ್ತಿ ಅವರಿಗೆ ತುಂಬ ಸಿಟ್ಟು ಬಂತು. ಅಂದಿನ ಕಾಲದ ಅತಿ ದೊಡ್ಡ ಉದ್ಯಮಿಯಾದ G.R.D. ಟಾಟಾ ಅವರಿಗೆ ನೇರವಾಗಿ ಒಂದು ಪೋಸ್ಟ್ ಕಾರ್ಡ್ ಬರೆಯುತ್ತಾರೆ. ಅದರಲ್ಲಿ ಟಾಟಾ ಸಮೂಹದವರು ದೇಶದ ಪ್ರಗತಿ ಶ್ರಮಿಸುತ್ತಿದ್ದಾರೆ, ಆದರೆ ಇಂತಹ ಲಿಂಗ ತಾರತಮ್ಯ ಮಾಡುವುದು ಸರಿಯಲ್ಲ ಎಂದು ಖಾರವಾಗಿ ಬರೆಯುತ್ತಾರೆ. ಪತ್ರ ಬರೆದ ಕೆಲವೇ ದಿನಗಳಲ್ಲಿ ಅವರಿಗೆ ಟೆಲ್ಕೋ ಕಂಪನಿಯಿಂದ ಸಂದರ್ಶನಕ್ಕೆ ಕರೆ ಬರುತ್ತದೆ. ಸಂದರ್ಶನದಲ್ಲಿ ಅವರ ಬುದ್ಧಿವಂತಿಕೆಯನ್ನು ಕಂಡು ಅಧಿಕಾರಿಗಳು ಬೆರಗಾಗುತ್ತಾರೆ. ಈ ಘಟನೆಯ ನಂತರ ಸುಧಾಮೂರ್ತಿಯವರು ಟೆಲ್ಕೋ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ ಮೊದಲ ಮಹಿಳಾ ಇಂಜಿನಿಯರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗುತ್ತಾರೆ. ಈ ವಿಡಿಯೋದ ಸಂದೇಶ ಏನಪ್ಪ ಅಂತಂದರೆ, ಯಾರೂ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ನಿಮ್ಮಲ್ಲಿ ಪ್ರತಿಭೆ ಮತ್ತು ಧೈರ್ಯವಿದ್ದರೆ ಬದಲಾವಣೆ ತರಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಪೂಜಾ KM.